ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಡಿಲೈಟ್ಫುಲ್ ಡಿಶಸ್ ಆಫ್ ವಿನೀತಾ. ಇವತ್ತು ನಾವು ಆರೆಂಜ್ ಚೀಸ್ ಕೇಕನ್ನು ಮಾಡೋಣ. ಅದಕ್ಕೆ ಬೇಕಾಗದ್ದು ಮ್ಯಾರಿಗೋಲ್ಡ್ ಬಿಸ್ಕೆಟ್ ತೊಗೊಂಡಿದ್ದೀನಿ, 1/2 ಲೀಟ್ರ್ ಮಿಲ್ಕ್ ಮತ್ತು ಫ್ರೆಶ್ ಕ್ರೀಮು, ಬಟರು ಮತ್ತು 3 ಆರೆಂಜಸ್. ನಾನೀಗ 1/2 ಲೀಟ್ರ್ ಮಿಲ್ಕನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಮಿಲ್ಕ್ ಬಾಯ್ಲ್ ಆಯಿತು. ಈಗ ನಾನಿಲ್ಲಿ 1 ಸ್ಪೂನ್ ವಿನೆಗರ್ ಮತ್ತು 1 ಸ್ಪೂನ್ ವಾಟರ್ ತೊಗೊಂಡಿದ್ದೀನಿ. ಇದರಲ್ಲಿ ಆ್ಯಡ್ ಮಾಡೋಣ. ಈಗ ಇದು ಪನ್ನೀರಾಗಿ ರೆಡಿ ಆಗುತ್ತೆ. ಈಗ ಇದನ್ನು ಪನ್ನೀರಾಗಿ ಮಾಡ್ಕೊಂಡಿದ್ದೀವಿ. ಇದನ್ನು ನಾವೀಗ ಸ್ಟ್ರೈನ್ ಮಾಡೋಣ. ನಾವು ಸ್ಟ್ರೈನ್ ಮಾಡೋಣ, ಸೋಸ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ನೀರೆಲ್ಲ ಹೋದ್ಮೇಲೆ ಮತ್ತೆ ಮುಂದೆ ಪ್ರೊಸೀಜರ್. ಈಗ ನಾನು ಇದಕ್ಕೆ ಒಂದು 8-10 ಮ್ಯಾರಿಗೋಲ್ಡ್ ಬಿಸ್ಕೆಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ಪೌಡರಾಗಿ. ಇನ್ನೊಂದೆರಡು ಹಾಕೋಣ ಬಿಸ್ಕೆಟ್. ಈಗ ಇದಕ್ಕೆ ನಾನು ಸ್ವಲ್ಪ ಬಟರ್ನ ಆ್ಯಡ್ ಮಾಡ್ತೀನಿ. ಮ್ಯಾರಿಗೋಲ್ಡ್ ಬಿಸ್ಕೆಟು ಮತ್ತು ಬಟರ್ನ ಮಿಕ್ಸಿ ಮಾಡಿದ್ಮೇಲೆ ಇದಕ್ಕೆ ಒಂದು ಕೇಕ್ ಟೀನ್ ಹಾಕ್ಕೊಂಡು ಮೌಲ್ಡ್ಗೆ ಈ ಥರ ಪ್ರೆಸ್ ಮಾಡಿ ಫ್ಲ್ಯಾಟಾಗಿ ಈ ಥರ ಪ್ರೆಸ್ ಮಾಡ್ಕೊಂಡ್ಬಿಡಿ. ಈಗ ಈ ಆರೆಂಜಸ್ನ ಕಟ್ ಮಾಡಿಬಿಟ್ಟು ಅದನ್ನು ರಸ ತೆಗೆದುಕೊಳ್ಳೋಣ. ಆರೆಂಜನ್ನು ಸ್ಕ್ವೀಸ್ ಮಾಡ್ಕೊಳ್ಳೋಣ. ಇದು 2 ಆರೆಂಜಸ್ದ ರಸನ ಸ್ಕ್ವೀಸ್ ಮಾಡಿದ್ದೀನಿ. ಈಗ ಇದನ್ನು ಕೇಕ್ಗೆ ಟಾಪಿಂಗ್ಗೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದು ಆರೆಂಜ್ ಜ್ಯೂಸ್ ಕುದೀತಾ ಇದೆ. ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಸಕ್ಕರೆನ ಸೇರಿಸ್ತೀನಿ. ಆಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡು ಇದನ್ನು ಸ್ಲರಿ ಮಾಡಿ ಕಾರ್ನ್ಫ್ಲೋರ್ ಸ್ಲರಿನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದಕ್ಕೆ ಹಾಕೋಣ. ಈಗ ಇದಕ್ಕೆ ಕಾರ್ನ್ಫ್ಲೋರ್ ಸ್ಲರಿನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕೋದು. ಇದಕ್ಕೆ ನಾನು 1 ಡ್ರಾಪ್ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಯೆಲ್ಲೋ ಕಲರ್ ಚೆನ್ನಾಗಿ ಕಾಣಿಸುತ್ತೆ. 2 ಡ್ರಾಪ್ ಹಾಕ್ತೀನಿ. ಮತ್ತು ಇದಕ್ಕೆ ಕೂಲ್ ಆಗೋಕ್ಕೆ ಬಿಡೋಣ. ಇದು ಕೇಕ್ ಮೇಲೆ ಟಾಪಿಂಗ್ಗೋಸ್ಕರ ಇದನ್ನು ಸೇರಿಸೋಣ. ನಾವು ಇದಕ್ಕೂ ಆಗಲೇ ರೆಡಿ ಮಾಡಿಕೊಂಡ ಪನ್ನೀರನ್ನು ಮತ್ತು 2 ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡೋಣ. ಇದನ್ನು ಈಗ ನಾವು ಮಿಕ್ಸಿ ಮಾಡಬೇಕು. ಮತ್ತು ಇದರಲ್ಲಿ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತೀನಿ. ಪನ್ನೀರು, 2 ಸ್ಪೂನ್ ಸಕ್ಕರೆ ಮತ್ತು ನಾನು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ನಾವು ಪನ್ನೀರು, ಫ್ರೆಶ್ ಕ್ರೀಮ್ ಮತ್ತು ಸಕ್ಕರೆ ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೋ ಅಷ್ಟು ಆ್ಯಡ್ ಮಾಡಿಕೊಂಡು ಈ ಥರ ಪ್ಯೂರಿ ಮಾಡ್ಕೊಳ್ಳೋದು. ಈಗ ಇದನ್ನು ನಾವು ಟಾಪಿಂಗ್ ಮೊದಲೇ ಬಿಸ್ಕೆಟ್ ಎಲ್ಲ ಹಾಕಿಟ್ಟಿದ್ವಲ್ಲ ಟೀನಲ್ಲಿ, ಈಗ ಇದಕ್ಕೆ ಎಲ್ಲ ಸೇರಿಸೋಣ. ಈಗ ಇದು ಪಲ್ಪ್ ಆರೆಂಜ್ದು ಮಾಡ್ಕೊಂಡಿದ್ವಲ್ವ
ಅದನ್ನು ಚೀಸ್ ಕೇಕ್ ಮೇಲೆ ಹಾಕಿಬಿಟ್ಟು 2 ಅವರ್ಸ್ ರೆಫ್ರಿಜಿರೇಟರಲ್ಲಿ ಇಟ್ಬಿಡೋಣ. ಆರೆಂಜ್ ಅನ್ನು ಈ ಥರ ಆರೆಂಜ್ ಇದು ಮಾಡ್ಕೊಂಡಿದ್ವಲ್ಲ ಪೇಸ್ಟ್, ಅದನ್ನು ಇದ್ರ ಮೇಲೆ ಹಾಕಿಬಿಟ್ಟು ಇದನ್ನು 2 ಅವರ್ಸ್ ಫ್ರೀಸರಲ್ಲಿ ಇಟ್ಬಿಡೋಣ. 2000 years later. ಈಗ 2 ಅವರ್ಸ್ ಫ್ರೀಸರಲ್ಲಿ ಇಟ್ಮೇಲೆ ನಮ್ಮ ಚೀಸ್ ಕೇಕ್ ರೆಡಿ ಆಯಿತು. ಯಾವುದು ಆರೆಂಜ್ ಚೀಸ್ ಕೇಕ್. ಮತ್ತು ಇದಕ್ಕೆ ಓವನ್ ಬೇಡ, ಬೇಕಿಂಗ್ ಬೇಡ, ಏನು ಬೇಡ, ಜಸ್ಟ್ ಫ್ರೀಸರಲ್ಲಿ ಇಡೋದು ಆಯಿತು. ಈಗ ನಾನು ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ವಾವ್, ನೈಸ್. ಈಗ ನನ್ನ ಮಗಳದ್ದು ರಿವ್ಯೂ ಕೇಳೋಣ. ಸೂಪರ್, ನೈಸ್. ಥ್ಯಾಂಕ್ ಯು. ಬಾಯ್. ಬಾಯ್.